ಟಾಕ್ಸಿಕ್ ಇದು ಗೀತು ಮೋಹನ್ ದಾಸ್ ಅವರು ಡೈರೆಕ್ಟ್ ಮಾಡಿರುವಂತಹ ಸಿನಿಮಾ. ಇಲ್ಲಿ ನಮ್ಮ ರಾಕಿಂಗ್ ಸ್ಟಾರ್ ಯಶ್ 4 ವರ್ಷಗಳ ನಂತರ ಕಾಣಿಸ್ಕೊಳ್ತಾ ಇದ್ದು ಡ್ಯೂಯಲ್ ರೋಲ್ ಅಲ್ಲಿ ಕಾಣಿಸ್ಕೊಂಡಿದ್ದಾರೆ. ಜೊತೆಗೆ ನಯನ್ತಾರಾ, ಕಿಯಾರಾ ಅದ್ವಾನಿ, ಹುಮಾ ಕುರೇಶಿ, ತಾರಾ ಸುತಾರಿಯಾ ಹಾಗೂ ರುಕ್ಮಿಣಿ ವಸಂತ್ ಈ ತರದ ಒಂದು ದೊಡ್ಡ ಕಾಸ್ಟೇ ಇದೆ. ಸಿನಿಮಾ ಅನೌನ್ಸ್ಮೆಂಟ್ ಆದಾಗ್ಲಿಂದಲೂ ಟಾಕ್ಸಿಕ್ ಬಗ್ಗೆ ಒಂದು ಡಿಫರೆಂಟ್ ಕ್ಯೂರಿಯಾಸಿಟಿ ಇತ್ತು. ಯಾಕಂದ್ರೆ KGF ನಂತರ ಯಶ್ ಅವರು ಯಾವ ಸಿನಿಮಾ ಮಾಡ್ತಾರೆ ಅನ್ನೋದು ಒಂದು ದೊಡ್ಡ ಕ್ವಶನ್ ಆಗಿತ್ತು. ಅದರಲ್ಲೂ ಇದು ರೆಗ್ಯುಲರ್ ಮಾಸ್ ಕಮರ್ಷಿಯಲ್ ಟೆಂಪ್ಲೇಟ್ ಅಲ್ಲ. ಗೀತು ಮೋಹನ್ ದಾಸ್ ಅವರ ತರ ಕಂಪ್ಲೀಟ್ಲಿ ಡಿಫರೆಂಟ್ ಸೆನ್ಸಿಬಿಲಿಟಿ ಇರುವಂತಹ ಡೈರೆಕ್ಟರ್ ಜೊತೆಗೆ ಯಶ್ ಅವರು ಸೇರಿದಾಗ ಏನ್ ಬರ್ಬೋದು ಅನ್ನುವಂತಹ ಎಕ್ಸ್ಪೆಕ್ಟೇಷನ್ ಬೇರೆ ಲೆವೆಲ್ ಅಲ್ಲಿತ್ತು. ಸೊ ಇವಾಗ ಸಿನಿಮಾ ನೋಡಿದ ಮೇಲೆ ನಮ್ಗೆ ಏನ್ ಅನಿಸ್ತು, ಏನೆಲ್ಲ ವರ್ಕ್ ಆಯ್ತು, ಏನೆಲ್ಲ ಮಿಸ್ ಹೊಡಿತು, ಎಲ್ಲವನ್ನ ಈ ರಿವ್ಯೂ ನಲ್ಲಿ ಹೇಳ್ತೀನಿ. ಬನ್ನಿ ನೋಡ್ಕೊಂಬರೋಣ. ಹಾಯ್, ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಟು ಖಡಕ್ ಸಿನಿಮಾ. ಫಸ್ಟ್ ಆಫ್ ಆಲ್, ಟಾಕ್ಸಿಕ್ ನ ಒಂದು ನಾರ್ಮಲ್ ಗ್ಯಾಂಗ್ಸ್ಟರ್ ಡ್ರಾಮಾ ಸಿನಿಮಾ ಅನ್ನುವಂತಹ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹೋಗಿ ನೋಡಿದ್ರೆ ಕೊಂಚ ಆಶ್ಚರ್ಯ ಆಗ್ಬೋದು. ಈ ಕತೆ 1940ರಿಂದ 1970ರ ಗೋವಾ ಅಂಡರ್ ವರ್ಲ್ಡ್ ಬ್ಯಾಕ್ ಡ್ರಾಪ್ ಅಲ್ಲಿ ಸಾಗುತ್ತೆ. ಇಂಡಿಪೆಂಡೆನ್ಸ್ ನಂತರ ಗೋವಾ ಅಲ್ಲಿ ಕ್ರಿಯೇಟ್ ಆಗಿರುವಂತಹ ಒಂದು ಡಾರ್ಕ್ ರಗಡ್ ವರ್ಲ್ಡ್ ನ ಸಿನಿಮಾ ಬಿಲ್ಡ್ ಮಾಡೋದಕ್ಕೆ ಟ್ರೈ ಮಾಡಿದೆ. ನಮ್ಮ ಮುಖ್ಯ ಪಾತ್ರಧಾರಿಯ ಹೆಸರು ರಾಯಾ. ಯಾರಿಗೂ ಹೆದರದ, ಯಾರನ್ನು ಲೆಕ್ಕಿಸದ ಟಾಕ್ಸಿಕ್ ಮ್ಯಾನ್. ಗೋವಾದಲ್ಲಿ ತನ್ನದೇ ಆದಂತಹ ಒಂದು ಐಡೆಂಟಿಟಿ, ಒಂದು ಭಯವನ್ನ ಹುಟ್ಟಿಸಿರ್ತಾನೆ. ಹೀಗಿರುವಾಗ ಇವನ ಜೀವನಕ್ಕೆ ಒಂದಷ್ಟು ಜನ ಆಗಮಿಸ್ತಾರೆ, ಒಂದಷ್ಟು ಜನ ನಿರ್ಗಮಿಸ್ತಾರೆ. ಸೊ ಈ ಆಗಮನ ನಿರ್ಗಮನದ ನಡುವೆ ರಾಯನ ಬದುಕಲ್ಲಿ ಏನೆಲ್ಲ ಆಯ್ತು ಅನ್ನೋದನ್ನ ನೀವು ಸಿನಿಮಾ ನೋಡೇ ತಿಳ್ಕೋಬೇಕು. ಪ್ಲಾಟ್ ನ ತುಂಬಾ ಡೀಟೇಲ್ ಆಗಿ ಹೇಳಿದ್ರೆ ಸಿನಿಮಾದ ಎಕ್ಸ್ಪೀರಿಯನ್ಸ್ ಸ್ಪಾಯ್ಲ್ ಆಗ್ಬೋದು. ಹಾಗಾಗಿ ಡೀಟೇಲ್ ಆಗಿ ಹೇಳಕ್ ಹೋಗಿಲ್ಲ. ಬಟ್ ಒಂದ್ ವಿಷಯನ ಕ್ಲಿಯರ್ ಆಗಿ ಹೇಳ್ಬೇಕು ಅಂದ್ರೆ, ಇದು ಎಲ್ರಿಗೂ ಇಷ್ಟ ಆಗುವಂತಹ ಕತೆ ಅಲ್ಲ, ಬಟ್ ಎಲ್ರಿಗೂ ಏನೋ ಪ್ರಶ್ನೆಯನ್ನ ಹುಟ್ಟಾಕುವಂತಹ ಕತೆ. ಇಲ್ಲಿ ಯಶ್ ಅವರ ರಾಯಾ ಪಾತ್ರದ ಐಡೆಂಟಿಟಿ, ಅವರ ವರ್ಲ್ಡ್ ಮತ್ತೆ ಆ ವರ್ಲ್ಡ್ ನಲ್ಲಿ ನಡೆಯುವಂತಹ ಪವರ್ನ ಹಗ್ಗ ಜಗ್ಗಾಟ ಎಲ್ಲವನ್ನ ತುಂಬಾ ಸ್ಟೈಲಿಶ್ ಆಗಿ ಪ್ರೆಸೆಂಟ್ ಮಾಡೋದಕ್ಕೆ ಸಿನಿಮಾ ಟ್ರೈ ಮಾಡಿದೆ. ಸಿನಿಮಾ ತನ್ನನ್ನ ತಾನು ಫೇರಿ ಟೇಲ್ ಫಾರ್ ಗ್ರೋನ್ ಅಪ್ಸ್ ಅಂತ ಪ್ರೆಸೆಂಟ್ ಮಾಡ್ಕೊಂಡಿದ್ದು ಆ ಡಾರ್ಕ್ ಫ್ಯಾಂಟಸಿ ಟೋನ್ ನ ಥ್ರೂಔಟ್ ದ ಸಿನಿಮಾ ಮೇಂಟೈನ್ ಮಾಡೋದಕ್ಕೆ ಟ್ರೈ ಮಾಡಿದೆ. ಕಮಿಂಗ್ ಟು ದ ಬಿಗ್ಗೆಸ್ಟ್ ಪಾಸಿಟಿವ್, ರಾಕಿಂಗ್ ಸ್ಟಾರ್ ಯಶ್. ಹಾನೆಸ್ಟ್ಲಿ ಸ್ಕ್ರೀನ್ ಮೇಲೆ ಯಶ್ ಅವರನ್ನ ನೋಡೋದಕ್ಕೆ ಫ್ಯಾನ್ಸ್ ಎಷ್ಟು ಕಾಯ್ತಾ ಇದ್ರು ಅನ್ನೋದು ಸಿನಿಮಾದ ಕೆಲವೊಂದು ಮೂಮೆಂಟ್ಸ್ ಬಂದಾಗ ಥಿಯೇಟರ್ ನಲ್ಲಿ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇತ್ತು. ಅವರ ಎಂಟ್ರಿ, ಲುಕ್ಕು, ಬಾಡಿ ಲ್ಯಾಂಗ್ವೇಜು, ಸ್ಟೈಲಿಂಗು ಎಲ್ಲದಕ್ಕೂ ಒಂದು ಸಪರೇಟ್ ಆಟಿಟ್ಯೂಡ್ ಇದೆ. ರಾಯಾ ಮತ್ತೆ ಟಿಕೆಟ್ ಎರಡೂ ಪಾತ್ರಗಳನ್ನ ನಿರ್ವಹಿಸೋದಕ್ಕೆ ಯಶ್ ಅವರು ಹಾಕಿರುವಂತಹ ಶ್ರಮ, ಟ್ರಾನ್ಸ್ಫಾರ್ಮ್ ಆಗಿರುವಂತಹ ವಿಧಾನ ನೋಡಿ ತುಂಬಾನೇ ಖುಷಿ ಆಯ್ತು. ಎಸ್ಪೆಷಲಿ ಸ್ಟೈಲ್ ಮತ್ತೆ ಸ್ಕ್ರೀನ್ ಪ್ರೆಸೆನ್ಸ್ ಬಗ್ಗೆ ಮಾತಾಡಬೇಕು ಅಂತಂದ್ರೆ ಯಶ್ ಅವರು ಪ್ರತಿ ಫ್ರೇಮ್ ಅನ್ನ ಓನ್ ಮಾಡ್ತಾರೆ. KGF ನಲ್ಲಿ ಇರುವಂತಹ ರಾಕಿ ಬಾಯ್ ನ ರಿಪೀಟ್ ಮಾಡೋದಕ್ಕೆ ಹೋಗದೆ ಕಂಪ್ಲೀಟ್ಲಿ ಬೇರೆ ವರ್ಲ್ಡ್ ನಲ್ಲಿ ಬೇರೆ ಟೋನ್ ಇರುವಂತಹ ಕ್ಯಾರೆಕ್ಟರ್ ನ ಕ್ರಿಯೇಟ್ ಮಾಡೋದಕ್ಕೆ ಅವರಲ್ಲಿ ಟ್ರೈ ಮಾಡಿದ್ದಾರೆ. ಆದ್ರೆ ಇಲ್ಲಿ ನನಗೆ ಸ್ವಲ್ಪ ಮಿಕ್ಸ್ಡ್ ಫೀಲಿಂಗ್ ಕೊಟ್ಟಂತಹ ಒಂದು ವಿಷಯ ಅಂದ್ರೆ, ಸಿನಿಮಾ ಯಶ್ ಅವರನ್ನ ಸ್ಟೈಲಿಶ್ ಆಗಿ ಪ್ರೆಸೆಂಟ್ ಮಾಡೋದಕ್ಕೆ ಕೊಟ್ಟಂತಹ ಅಟೆನ್ಷನ್ ನ ಅವರ ಪಾತ್ರದ ಡೆವಲಪ್ ಮಾಡೋದಕ್ಕೆ ಹಾಕಿಲ್ಲ. ಕಂಪೇರ್ ಮಾಡೋದು ಸರಿ ಇಲ್ಲ, ಬಟ್ ಸ್ಟಿಲ್ KGF ನಲ್ಲಿ ರಾಕಿ ಕ್ಯಾರೆಕ್ಟರ್ ಲಾರ್ಜರ್ ದೆನ್ ಲೈಫ್ ಆಗಿದ್ರು ಸಹ ಅವನ ಜರ್ನಿ ಜೊತೆಗೆ ಒಂದು ಎಮೋಷನಲ್ ಕನೆಕ್ಷನ್ ಇತ್ತು. ಅವನ ಆಂಬಿಷನ್, ಅವನ ಅಮ್ಮ, ಅವನ ಕೋಪ, ಆ ಕ್ಯಾರೆಕ್ಟರ್ ಯಾಕೆ ಹೀಗೆ ಬಿಹೇವ್ ಮಾಡ್ತಾನೆ ಅನ್ನೋದಕ್ಕೆ ಒಂದು ಫೌಂಡೇಶನ್ ಇತ್ತು. ಟಾಕ್ಸಿಕ್ ನಲ್ಲಿ ಸ್ಟೈಲ್ ತುಂಬಾ ಇದೆ, ಆಟಿಟ್ಯೂಡ್ ಅದಕ್ಕೂ ಹೆಚ್ಚಾಗಿದೆ. ಆದ್ರೆ ಕೆಲವೊಂದು ಕಡೆ ಆ ಎಮೋಷನಲ್ ಡೆಪ್ತ್ ಇನ್ನಷ್ಟು ಬೇಕಿತ್ತು ಅಂತ ಅನ್ಸಿದ್ದು ಖಂಡಿತ ನಿಜ. ಆಕ್ಷನ್ಸ್ ಬಗ್ಗೆ ಮಾತಾಡೋದಾದ್ರೆ ಸಿನಿಮಾದ ಫಸ್ಟ್ ಹಾಫ್ ನಲ್ಲಿ ಇದು ಪ್ರಾಪರ್ ಟ್ರೀಟ್ ಅಂತಾನೆ ಹೇಳ್ಬೇಕು. ಜಾನ್ ವಿಕ್ ನಲ್ಲಿ ವರ್ಕ್ ಮಾಡಿದಂತಹ ಸ್ಟಂಟ್ ಕೊರಿಯೋಗ್ರಾಫರ್ JJ ಪೆರ್ರಿ ಮತ್ತು ಅನ್ಬರಿವ್ ಅವರು ಆಕ್ಷನ್ ಡಿಸೈನ್ ಮಾಡಿರುವಂತಹ ಸೀಕ್ವೆನ್ಸಸ್ ವಿಜುವಲಿ ಸಖತ್ ಸ್ಟೈಲಿಶ್ ಆಗಿ ಬಂದಿದೆ. ಎಸ್ಪೆಷಲಿ ಸರ್ಕಸ್ ಫೈಟ್ ಸೀಕ್ವೆನ್ಸ್ ಬಗ್ಗೆ ಹೇಳಬೇಕು. ಆ ಎಂಟೈರ್ ಬ್ಲಾಕ್ ನ ಸ್ಟೇಜ್ ಮಾಡಿರುವಂತಹ ರೀತಿ, ಕ್ಯಾಮ್ರಾ ಮೂವ್ಮೆಂಟ್, ಕೊರಿಯೋಗ್ರಫಿ ಮತ್ತೆ BGM ಎಲ್ಲಾ ಸೇರಿ ಪ್ರಾಪರ್ ಸಿನಿಮ್ಯಾಟಿಕ್ ಹೈ ಕೊಡುತ್ತೆ. ರಾಜೀವ್ ರವಿ ಅವರ ಸಿನಿಮಾಟೋಗ್ರಫಿ ಬಗ್ಗೆ ಸ್ಪೆಷಲ್ ಮೆನ್ಷನ್ ನಾನು ಮಾಡಲೇಬೇಕು. ಇದು CGI ಹೆವಿ ಸಿನಿಮಾ ಅಲ್ಲ, ಆದ್ರೂ ಸಿನಿಮಾ ವಿಜುವಲಿ ಸಿಕ್ಕಾಪಟ್ಟೆ ರಿಚ್ ಆಗಿ ಕಾಣುತ್ತೆ. ಗೋವಾನ ಈ ಪೀರಿಯಡ್ ಬ್ಯಾಕ್ ಡ್ರಾಪ್ ನಲ್ಲಿ ರೀಕ್ರಿಯೇಟ್ ಮಾಡಿರುವಂತಹ ಪ್ರೊಡಕ್ಷನ್ ಡಿಸೈನು, ಲೊಕೇಶನ್ಸ್, ಕಾಸ್ಟ್ಯೂಮ್ಸ್ ಮತ್ತೆ ಕಲರ್ ಪ್ಯಾಲೆಟ್ಸ್ ಎಲ್ಲದಕ್ಕೂ ಎಫರ್ಟ್ ಹಾಕಿರೋದು ಸ್ಕ್ರೀನ್ ಮೇಲೆ ಕ್ಲಿಯರ್ ಆಗಿ ವಿಟ್ನೆಸ್ ಮಾಡಬಹುದು. ಕೆಲವೊಂದು ಫ್ರೇಮ್ಸ್ ನ ನೋಡ್ತಾ ಇದ್ರೆ ಇದು ರೆಗ್ಯುಲರ್ ಇಂಡಿಯನ್ ಗ್ಯಾಂಗ್ಸ್ಟರ್ ಫಿಲಂ ಲುಕ್ ಅನ್ನ ಫಾಲೋ ಮಾಡದೆ ಕಂಪ್ಲೀಟ್ಲಿ ಬೇರೆ ವಿಜುವಲ್ ಫ್ಲೇವರ್ ಅನ್ನ ಕ್ರಿಯೇಟ್ ಮಾಡೋದಕ್ಕೆ ಟ್ರೈ ಮಾಡಿರೋದು ಗೊತ್ತಾಗುತ್ತೆ. ಮ್ಯೂಸಿಕ್ ತುಂಬಾನೇ ಡೀಸೆಂಟ್ ಆಗಿತ್ತು ಅಂತ ಅನಿಸ್ತು. ತಬಾಹಿ, ಮನಮೋಹಕ ಟ್ರ್ಯಾಕ್ಸ್ ಬಿಟ್ರೆ ಯಾವ ಒಂದು ಟ್ರ್ಯಾಕ್ ಆಗ್ಲಿ, BGM ಆಗ್ಲಿ ನಮ್ಮನ್ನ ಕಾಡಲ್ಲ. ಸಿನಿಮಾ ಮುಗಿಸಿ ಬಂದ ಮೇಲೆ ರಿಂಗ್ ಟೋನ್ಗೆ ಹಾಕೋಬೇಕು, ನನ್ನ ಫೋಟೋನ ಸ್ಟೋರಿಗೆ ಹಾಕ್ದಾಗ ಯೂಸ್ ಮಾಡಬೇಕು ಅನ್ಸೋ ಹಾಗೆ ಒಂದು ಬಿಟ್ಟು ಅನಿಸ್ಲಿಲ್ಲ. ನಯನ್ತಾರಾ ಅವರನ್ನ ಇಲ್ಲಿ ತುಂಬಾ ಬ್ಯಾಡಾಸ್ ಆಗಿ ಪ್ರೆಸೆಂಟ್ ಮಾಡಿದ್ದಾರೆ. ಅಂಡ್ ಹಾನೆಸ್ಟ್ಲಿ ಅವರ ಸ್ಕ್ರೀನ್ ಪ್ರೆಸೆನ್ಸ್ ಸಿನಿಮಾಗೆ ಒಳ್ಳೆ ವ್ಯಾಲ್ಯೂ ಆಡ್ ಮಾಡುತ್ತೆ. ಕಿಯಾರಾ ಅದ್ವಾನಿ ಅವರಿಗೆ ಕೂಡ ಡೀಸೆಂಟ್ ಸ್ಕ್ರೀನ್ ಟೈಮ್ ಸಿಕ್ಕಿದೆ ಮತ್ತು ಇಂಪಾರ್ಟೆನ್ಸ್ ಕೂಡ ಇದೆ. ಅವರ ಕ್ಯಾರೆಕ್ಟರ್ ನ ಜಸ್ಟ್ ಗ್ಲಾಮರ್ಗೋಸ್ಕರ ಯೂಸ್ ಮಾಡಿಲ್ಲ, ಅವರ ಕ್ಯಾರೆಕ್ಟರ್ಗೆ ಒಂದು ಸಬ್ಸ್ಟೆನ್ಸ್ ಇದೆ. ಈ ಸಿನಿಮಾದಲ್ಲಿ ಫೀಮೇಲ್ ಕ್ಯಾಸ್ಟ್ ದೊಡ್ಡ ಸ್ಟ್ರೆಂತ್ ಆಗಿದೆ. ಯಾಕಂದ್ರೆ ನಯನ್ತಾರಾ, ಕಿಯಾರಾ, ಹುಮಾ ಕುರೇಸಿ, ತಾರಾ ಸುತಾರಿಯಾ ಮತ್ತೆ ರುಕ್ಮಿಣಿ ವಸಂತ್ ಎಲ್ಲರೂ ಇಂಟ್ರೆಸ್ಟಿಂಗ್ ಕಾಂಬಿನೇಷನ್ಸ್.
ಬಟ್ ಆದ್ರೆ ನನಗೆ ಬಿಗ್ಗೆಸ್ಟ್ ಡಿಸಪಾಯಿಂಟ್ಮೆಂಟ್ ಅಂತ ಅನ್ಸಿದ್ದು ರುಕ್ಮಿಣಿ ವಸಂತ್ ಅವರ ಮೆಲಿಸಾ ಕ್ಯಾರೆಕ್ಟರ್. ರುಕ್ಮಿಣಿ ಅವ್ರ ತರ ಪರ್ಫಾರ್ಮರ್ ಇದ್ದಾಗ ಆ ಪಾತ್ರದಲ್ಲಿ ಇನ್ನಷ್ಟು ಲೇಯರ್ಸ್, ಇನ್ನಷ್ಟು ಇಂಪಾರ್ಟೆನ್ಸ್ ಅಥವಾ ಜರ್ನಿ ಎಕ್ಸ್ಪೆಕ್ಟ್ ಮಾಡೋದು ಸಹಜ. ಆದ್ರೆ ಮೆಲಿಸಾ ಕ್ಯಾರೆಕ್ಟರ್ ತುಂಬಾ ಶಾಲೋ ಆಗಿ ಬಂದಿದೆ ಅಂತ ಅನಿಸ್ತು. ಕ್ವೈಟ್ ಲಿಟ್ರಲಿ ಆ ಪಾತ್ರದಲ್ಲಿ ರುಕ್ಮಿಣಿ ಅವರ ಬದಲು ಬೇರೆ ಯಾರೇ ಇದ್ರೂ ಕೂಡ ಇಂಪ್ಯಾಕ್ಟ್ ಚೆನ್ನಾಗಿ ಆಗ್ತಿರ್ಲಿಲ್ಲ. ಆ ಕ್ಯಾರೆಕ್ಟರ್ಗೆ ಅವರ ಪ್ರೆಸೆನ್ಸ್ ಜಸ್ಟಿಫೈ ಮಾಡೋದಕ್ಕೆ ಬೇಕಾಗಿರುವಂತಹ ಡೆಪ್ತ್ ಇನ್ನಷ್ಟು ಬೇಕಿತ್ತು. ಹುಮಾ ಕುರೇಶಿ ಅವರ ಪಾತ್ರಕ್ಕೆ ಕೂಡ ಸ್ಟ್ಯಾಂಡ್ ಔಟ್ ಮೂಮೆಂಟ್ ಇಲ್ಲ. ಕೆಲವೊಂದು ಕಡೆ ಅವರ ಡಾಮಿನೆನ್ಸ್ ನ ತೆರೆ ಮೇಲೆ ತೋರಿಸೋದಕ್ಕೆ ಟ್ರೈ ಮಾಡಿದ್ದಾರೆ, ಬಟ್ ಅದು ತಕ್ಕ ಮಟ್ಟದಲ್ಲಿ ಲ್ಯಾಂಡ್ ಆಗ್ಲಿಲ್ಲ. ನಾವು ಕಮಿಂಗ್ ಟು ದ ಬಿಗ್ಗೆಸ್ಟ್ ಪ್ರಾಬ್ಲಮ್, ಸಿನಿಮಾದ ಲೆಂತ್ ಮತ್ತೆ ಪೇಸಿಂಗ್. 3 ಗಂಟೆ 14 ನಿಮಿಷ ಅಂದ್ರೆ ಆಲ್ರೆಡಿ ಸಿಕ್ಕಾಪಟ್ಟೆ ದೊಡ್ಡ ರನ್ ಟೈಮು. ಅದರಲ್ಲೂ ಸಿನಿಮಾ ಕೆಲವೊಂದು ಪೋರ್ಷನ್ಸ್ ನಲ್ಲಿ ಸ್ಟೋರಿನ ತುಂಬಾ ಫಾಸ್ಟ್ ಪೇಸ್ಡ್ ಎಡಿಟಿಂಗ್ ಸ್ಟೈಲ್ ನಲ್ಲಿ ಮುಂದೆ ತಗೊಂಡು ಹೋಗ್ಬೇಕಾಗುತ್ತೆ. ಅದರಿಂದ ಯಾವ್ದೋ ಮೊಮೆಂಟ್ ಅಲ್ಲಿ ಏನ್ ನಡೀತಿದೆ, ಯಾಕೆ ನಡೀತಿದೆ, ಈ ಕ್ಯಾರೆಕ್ಟರ್ ಮೋಟಿವ್ ಏನು ಅನ್ನೋದನ್ನ ಆಡಿಯನ್ಸ್ ಸ್ವಲ್ಪ ಅಸೆಂಬಲ್ ಮಾಡ್ಕೊಳ್ಳೋ ಅಷ್ಟಲ್ಲೇ ಬೇರೊಂದು ಕ್ಯಾರೆಕ್ಟರ್ ಅನ್ನ ನಮಗೆ ಪರಿಚಯಿಸ್ತಾರೆ. ಫಸ್ಟ್ ಹಾಫ್ ವಿಜುವಲಿ ಮತ್ತೆ ಆಕ್ಷನ್ ವೈಸ್ ತುಂಬಾ ಎಂಗೇಜಿಂಗ್ ಮೂಮೆಂಟ್ಸ್ ಗಳನ್ನ ಕೊಡುತ್ತೆ. ಯಶ್ ಅವರ ಪ್ರೆಸೆನ್ಸು, ಸ್ಟೋರಿಯ ಎಸ್ಟಾಬ್ಲಿಷ್ಮೆಂಟ್ ನಮ್ಮನ್ನ ಚೆನ್ನಾಗಿ ಹಿಡಿದಿಟ್ಕೊಡುತ್ತೆ. ಆದ್ರೆ ಸೆಕೆಂಡ್ ಹಾಫ್ ಬಂದಾಗ ಸಿನಿಮಾದ ಮೊಮೆಂಟಮ್ ಸ್ವಲ್ಪ ಕಡಿಮೆ ಆಗೋದಕ್ಕೆ ಶುರುವಾಗುತ್ತೆ. ಆಕ್ಚುಲಿ ಪ್ರಾಬ್ಲಮ್ ಸ್ಟೋರಿ ಸ್ಲೋ ಆಗಿರೋದು ಮಾತ್ರ ಅಲ್ಲ, ರಿಪಿಟೇಟಿವ್ ಅಂತ ಕೂಡ ಸಾಕಷ್ಟು ಕಡೆ ಅನಿಸ್ತು. ಸಿನಿಮಾದ ಲೆಂತ್ ಜೊತೆಗೆ ಎಮೋಷನಲ್ ಕನೆಕ್ಷನ್ ಕೂಡ ಇನ್ನಷ್ಟು ಸ್ಟ್ರಾಂಗ್ ಆಗಿದ್ದಿದ್ರೆ ಈ ರನ್ ಟೈಮು ಅಷ್ಟು ಫೀಲ್ ಆಗ್ತಿರ್ಲಿಲ್ಲ. ಆದ್ರೆ ಇಲ್ಲಿ ಸ್ಟೈಲ್, ವಿಜುವಲ್ಸ್ ಮತ್ತೆ ಅಟ್ಮಾಸ್ಫಿಯರ್ ಮೇಲೆ ಜಾಸ್ತಿ ಡಿಪೆಂಡ್ ಆಗಿದ್ದು ಕಥೆಯ ಎಮೋಷನಲ್ ಕೋರ್ ನ ಸ್ವಲ್ಪ ಹಿಂದಕ್ಕೆ ಹಾಕಿದೆ. ಇನ್ನು ಇಲ್ಲಿ ಕನ್ವೆ ಮಾಡಿರುವಂತಹ ಫಿಲಾಸಫಿಕಲ್ ಥಾಟ್ಸ್ ಒಂದು ಮಟ್ಟಿಗೆ ಕನೆಕ್ಟ್ ಆಯ್ತು. ಸಾಕಷ್ಟು ರಂಪಾಟದ ಮಧ್ಯೆ ಗೀತು ಮೋಹನ್ ದಾಸ್ ಅವರು ಈ ಕಥೆಯಲ್ಲಿ ಏನನ್ನ ಹೇಳೋದಕ್ಕೆ ಹೊರಟಿದ್ದಾರೆ ಅನ್ನುವಂತಹ ಕೋರು ಅರ್ಥ ಆಗುತ್ತೆ. ಬಟ್ ಇದು ಸಿನಿಮಾದ ಒಂದು ಚಿಕ್ಕ ಭಾಗವಾಗಿ ಉಳ್ಕೊಂಡಿದ್ರೆ ಕತೆ ಇನ್ನೂ ಚೆನ್ನಾಗಿ ಮೂವ್ ಆಗ್ತಿತ್ತೇನೋ. ಬಟ್ ಸಿನಿಮಾದಲ್ಲಿ ಸಾರಿರುವಂತಹ ಫಿಲಾಸಫಿ ಕೆಲವೊಬ್ಬರಿಗೆ ಓವರ್ಲೋಡ್ ಅಂತ ಅನಿಸ್ಬೋದು. ಬಿಕಾಸ್ ನಾವು ಟ್ರೈಲರ್ ಆಗ್ಲಿ, ಟೀಸರ್ ಆಗ್ಲಿ ಅಥವಾ ಬಿಟ್ಟಂತಹ ಯಾವುದೇ ಸಿನಿಮಾದ ಮೆಟೀರಿಯಲ್ಸ್ ಅಲ್ಲಾಗ್ಲಿ ಇದೊಂದು ಫಿಲಾಸಫಿಕಲ್ ಡ್ರಾಮಾ ಅನ್ನುವಂತಹ ಒಂದು ಐಡಿಯಾಗೆ ರೆಡಿ ಇರಲಿಲ್ಲ. ಇದನ್ನ ಪಾಸಿಟಿವ್, ನೆಗೆಟಿವ್ ಅನ್ನೋ ತರ ಕ್ಯಾಟಗರೈಸ್ ಮಾಡೋದಕ್ಕೂ ಆಗಲ್ಲ. ಕೆಲವೊಬ್ರಿಗೆ ಆ ಪಾಯಿಂಟ್ಸ್ ನಿಜ ಅಲ್ವಾ ಇವ್ರು ಹೇಳ್ತಾ ಇರೋದು ಅಂತ ಅನಿಸ್ಬೋದು. ಇನ್ನು ಕೆಲವರಿಗೆ ಇದನ್ನ ಇಷ್ಟು ಬಾರಿ ಹೇಳಬೇಕಿತ್ತಾ ಅಂತ ಕೂಡ ಅನಿಸ್ಬೋದು. ಖುಷಿ ಕೊಟ್ಟಂತಹ ಇನ್ನೊಂದು ಅಂಶ ಅಂದ್ರೆ ಸಿನಿಮಾದ ರಾನೆಸ್. ಇಲ್ಲಿ ಏನೋ ಒಂದನ್ನ ಹೇಳ್ಬೇಕು ಅಂತ ಇದ್ರೆ ಅದನ್ನ ಯಾವುದೇ ಫಿಲ್ಟರ್ ಇಲ್ಲದೆ ಹೇಳಲಾಗಿದೆ. ಫೇರಿ ಟೇಲ್ ಫಾರ್ ಗ್ರೋನ್ ಅಪ್ಸ್ ಅನ್ನುವಂತಹ ಟ್ಯಾಗ್ ಲೈನು ಜಸ್ಟಿಫೈಡ್ ಅಂತ ಕೂಡ ಅನಿಸ್ತು. ಇನ್ನೊಂದು ವಿಷಯ, ಟಾಕ್ಸಿಕ್ ನಲ್ಲಿ ನಾನು ಪರ್ಸನಲಿ ಎಕ್ಸ್ಪೆಕ್ಟ್ ಮಾಡಿದಷ್ಟು ಥಿಯೇಟರ್ ಮೂಮೆಂಟ್ಸ್ ಗಳು ಸಿಗ್ಲಿಲ್ಲ. ಇಲ್ಲಿ ಆಕ್ಷನ್ ಸ್ಟೈಲಿಶ್ ಆಗಿದೆ, ಯಶ್ ಅವರ ಸ್ಕ್ರೀನ್ ಪ್ರೆಸೆನ್ಸ್ ಸಕ್ಕದಾಗಿದೆ. ಆದ್ರೆ ಆ ಪ್ರಾಪರ್ ಹೈ ಮೂಮೆಂಟ್ಸ್ ಗಳು ಇನ್ನೂ ಬೇಕಿತ್ತು. ಇದು ಗೀತು ಮೋಹನ್ ದಾಸ್ ಅವರ ಡೆಲಿಬರೇಟ್ ಚಾಯ್ಸ್ ಆಗಿರ್ಬೋದು. ಯಾಕಂದ್ರೆ ಟಾಕ್ಸಿಕ್ ಕಂಪ್ಲೀಟ್ಲಿ ಬೇರೆ ಟೋನ್ ನಲ್ಲಿರುವಂತಹ ಸಿನಿಮಾ. ಬಟ್ ಯಶ್ ಅವರ ಸ್ಟಾರ್ ಪವರ್, ಈ ಸಿನಿಮಾದ ಸ್ಕೇಲ್ ಮತ್ತೆ ಥಿಯೇಟರ್ ಅಟ್ಮಾಸ್ಫಿಯರ್ ಕನ್ಸಿಡರ್ ಮಾಡಿದ್ರೆ ಇನ್ನಷ್ಟು ವಿಸಿಲ್ ವರ್ತಿ ಮೂಮೆಂಟ್ಸ್ ಎಸ್ಪೆಷಲಿ ಸೆಕೆಂಡ್ ಹಾಫ್ ಅಲ್ಲಿ ಇದ್ದಿದ್ರೆ ಎಕ್ಸ್ಪೀರಿಯನ್ಸ್ ಬೇರೆ ಲೆವೆಲ್ಗೆ ಹೋಗ್ಬೋದಿತ್ತು. ಖಡಕ್ ಆಗಿ ಹೇಳೋದಾದ್ರೆ ಟಾಕ್ಸಿಕ್ ನಲ್ಲಿ ಯಶ್ ಅವರ ಸ್ಕ್ರೀನ್ ಪ್ರೆಸೆನ್ಸ್, ರಾಜೀವ್ ರವಿ ಅವರ ವಿಜುವಲ್ಸ್, ಪ್ರೊಡಕ್ಷನ್ ಡಿಸೈನ್, ಆಕ್ಷನ್ ಕೊರಿಯೋಗ್ರಫಿ, ಗೋವಾನ ಬ್ಯಾಕ್ ಡ್ರಾಪ್, ಸಿನಿಮಾ ಕ್ರಿಯೇಟ್ ಮಾಡೋದಕ್ಕೆ ಟ್ರೈ ಮಾಡಿರುವಂತಹ ಆ ಕಂಪ್ಲೀಟ್ಲಿ ಡಿಫರೆಂಟ್ ವರ್ಲ್ಡ್, ಇವೆಲ್ಲವೂ ಖಂಡಿತ ವರ್ಕ್ ಆಗುತ್ತೆ. ಆದ್ರೆ ಆ ಸ್ಟೈಲ್ ನ ಹೋಲ್ಡ್ ಮಾಡೋದ್ರಲ್ಲಿ ಸಬ್ಸ್ಟೆನ್ಸ್ ಸ್ವಲ್ಪ ಕಮ್ಮಿ ಆಯ್ತು. ಅಂಡ್ ಆ ಜರ್ನಿಯಲ್ಲಿ ಬೇಕಾಗಿರುವಂತಹ ಸ್ಟ್ರಾಂಗ್ ಎಮೋಷನಲ್ ರೈಟಿಂಗ್ ಮತ್ತೆ ಟೈಟ್ ಸ್ಕ್ರೀನ್ ಪ್ಲೇ ಇನ್ನಷ್ಟು ಬೆಟರ್ ಆಗಬೇಕಿತ್ತು. ಟಾಕ್ಸಿಕ್ ಒಂದು ಆಂಬಿಷಿಯಸ್ ಸಿನಿಮಾ ನಿಜ, ಇಟ್ಸ್ ಎ ಯುನೀಕ್ ವಾಚ್. ಇದು ಎಲ್ರಿಗೂ ಇಷ್ಟ ಆಗೋ ತರದ ಸಿನಿಮಾ ಆಗದೆ ಇರಬಹುದು, ಆಗ್ಲೂಬಹುದು. ಯಶ್ ಅವರ ಸ್ಟೈಲು, ಆಕ್ಷನ್ ಮತ್ತೆ ವಿಜುವಲಿ ರಿಚ್ ಡಾರ್ಕ್ ವರ್ಲ್ಡ್ ಎಕ್ಸ್ಪೀರಿಯನ್ಸ್ ಗೋಸ್ಕರ ನೀವು ಥಿಯೇಟರ್ ಅಲ್ಲಿ ಟ್ರೈ ಮಾಡಬಹುದು. ಇದಾಗಿತ್ತು ಟಾಕ್ಸಿಕ್ ಸಿನಿಮಾದ ರಿವ್ಯೂ. ನೀವು ಈ ಸಿನಿಮಾನ ಆಲ್ರೆಡಿ ನೋಡಿದ್ರೆ ನಿಮ್ಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಸೈನಿಂಗ್ ಆಫ್, ಮನು.